ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದೇನು ಅಂತ ನೋಡ್ತಾ ಇದ್ದೀರಾ, ಬೆಂಡೆಕಾಯಿ ಕುರ್ಕುರೆ. ಬೆಂಡೆಕಾಯಲ್ಲಿ ಮಾಡಿರೋದು. ಅದರಲ್ಲೂ ಇವಾಗ ಮಳೆ ಬರ್ತಾ ಇದೆ, ಚಳಿ ಬೇರೆ. ಏನಾದರೂ ಕರುಮ್ ಅಂತ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದರೆ ಪಟ ಅಂತ ಮಾಡ್ಕೊಬಿಡ್ಬೋದು. ಈ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ. ನಮ್ಮನೆಯವರು ಮಾರ್ಕೆಟಿಂದ ಬೆಂಡೆಕಾಯಿ ತಂದಿದ್ದರು. ತುಂಬ ಫ್ರೆಶ್ ಆಗಿತ್ತಲ್ವ ಅಂದ್ಬಿಟ್ಟು ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡೆ. ಹಚ್ಚಿದ್ಮೇಲೆ ಅದಕ್ಕೆ ಒಂದು 3-4 ಸ್ಪೂನು ಕಡಲೆ ಹಸಿಟ್ಟು ಹಾಕ್ಕೊಂಡಿದ್ದೀನಿ. 1.5 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ಈ ಥರ ನೀರು ಸ್ವಲ್ಪನೇ ಮುಕ್ಕಿಸ್ಕೊಂಡು ಚೆನ್ನಾಗಿ ಅದನ್ನು ಈ ಥರ ಕಲಿಸ್ಕೋಬೇಕು. ಬೆಂಡೆಕಾಯಿ ಜೊತೆ ಎಲ್ಲ ಹಸಿಟ್ಟು ಎಲ್ಲ ಹೊಂದ್ಕೊಳ್ಳೋ ಥರ. ಇಲ್ಲಿ ಅಕ್ಕಿ ಹಸಿಟ್ಟು ಮರ್ತೋಗಿತ್ತು ನನಗೆ. ಮತ್ತು 1 ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟೆ. ಸ್ವಲ್ಪ ಉಪ್ಪು ಖಾರದ ಜೊತೆ ಹೊಂದ್ಕೊಳ್ಳಿ ಅಂತ ಅಂದ್ಬಿಟ್ಟು 10 ನಿಮಿಷ ಆದಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಲ್ಲ ಬಿಸಿ ಆದಮೇಲೆ ಈ ಥರ ಇಟ್ಕೊಂಡು ಒಂದೊಂದೇ ಎಣ್ಣೆಗೆ ಬಿಟ್ಟರೆ ನೋಡ್ಬೋದು ನೀವು. ಈ ಥರ ಒಂದೊಂದೇ ಎಣ್ಣೆಗೆ ಬಿಟ್ಟರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಚೆನ್ನಾಗಿ ಒಂದು 3-4 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಹಾಕಿದ ತಕ್ಷಣ ಕದಕಬಾರ್ದು. ಅದು ಕಲಿಸ್ಬಿಟ್ರೆ ಹಸಿಟ್ಟೆಲ್ಲ ಬಿಟ್ಕೊಬಿಡುತ್ತೆ. ಒಂದು 2 ನಿಮಿಷ ಹಾಗೆ ಬಿಟ್ಟರೆ ಅದು ಎಣ್ಣೆಲೆಲ್ಲ ಹೊಂದ್ಕೊಂಡು ನೋಡಿ ಈ ಥರ ಆಗಿರುತ್ತೆ. ಇದನ್ನೆಲ್ಲ ಒಂದು 4-5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಮಾತ್ರ ಈ ಸ್ನ್ಯಾಕ್ಸ್ಗೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಮಗೂ ಬಾಯಿ ಕೆಟ್ಟಾಗ ಮಾಡ್ಕೊಂಡು ತಿನ್ಬೋದು. ಸೂಪರ್ ಇದ್ವಾಗ ಅನಿಸುತ್ತೆ ನನಗಂತೂ. ಹೋದ್ಸಲಿ ನಾನು ಈ ಸೆಕೆಂಡ್ ಟೈಮ್ ಮಾಡಿರೋದು. ಜ್ವರ ಬಂದಾಗ ನನಗೆ ಮಾಡ್ಕೊಂಡಿದ್ದೆ. ತುಂಬಾ ಇಷ್ಟ ಆಯಿತು ನನಗೆ. ತುಂಬಾ ಚೆನ್ನಾಗಿರುತ್ತೆ ಕೂಡ. ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಏನಪ್ಪ ಸ್ನ್ಯಾಕ್ಸ್ ಕೊಡಬೇಕು ಅಂದಾಗ ಸೇಮ್ ಕುರ್ಕುರೆ ಟೈಪೇ ಇರುತ್ತೆ ಇದು. ಆರಾಮಾಗಿ ನೀವು ಮಾಡಿಕೊಡ್ಬೋದು. ಬೆಂಡೆಕಾಯಿ ಬುದ್ಧಿಶಕ್ತಿನೂ ಹೆಚ್ಚಿಸುತ್ತೆ ಮಕ್ಕಳಿಗೆ. ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ. ನಮ್ಮನೆಯಲ್ಲಂತೂ ಮಕ್ಕಳಿಗೆ ತುಂಬಾ ಖುಷಿ. ಎಲ್ಲನೂ ನೋಡಿ ಈ ಥರ ಇದು 2 ಟೈಮು ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಲಾಸ್ಟಲ್ಲಿ ಎಲ್ಲ ಮಾಡಿದ್ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಮುರಿದು ತೋರಿಸಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕ್ರಂಚಿಯಾಗಿ ಇರುತ್ತೆ ಅಂತ ಅಂದ್ಬಿಟ್ಟು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ ಈ ಬೆಂಡೆಕಾಯಿ ಕುರ್ಕುರೆ. ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.